ಯೇಸು ಕ್ರಿಸ್ತನ್ ಹೇಳುವಂತ ಮಾತು ಅರ್ಥ ಆಯ್ತಾ ಇದ್ದ ಪ್ರಿಯರೇ? ನಿನ್ನಲ್ಲಿ ಇರುವುದನ್ನು ಮಾರಿ ನನಗೆ ಕೊಡು ಅಂತ ಹೇಳ್ತಾ ಇಲ್ಲ, ನನಗೆ ಕೊಡು ಅಂತ ಇದ್ದಾನ. ದೇವ್ರಿಗೇನಾದ್ರೂ ಬೇಕಾಗಿದೆ ಪ್ರಿಯರೇ? ದೇವ್ರಿಗೇನಾದ್ರೂ ಬೇಕಾ? ಇಡೀ ಪ್ರಪಂಚನೇ ದೇವ್ರದು. ರೋಡ್ ಪಕ್ಕ ಒಂದು ಸೈಟ್ ಇದ್ರೆ ಮನುಷ್ಯನ ಹಿಡಿಯಕ್ಕಾಗಲ್ಲ. ಈ ದಿವಸ ಇಡೀ ಲೋಕವನ್ನು ಸೃಷ್ಟಿ ಮಾಡಿ ನನ್ನನ್ನು ನಂಬಿ ನಿಮ್ಗೆ ಪರಲೋಕ ರಾಜ್ಯ ಕೊಡ್ತೀನಿ ಅಂತ ಅಂದ್ರೆ ಈ ದಿವಸ ಎಂತಕ್ಕೋಸ್ಕರ ನಮ್ಮ ಓಟ? ಕ್ರೈಸ್ತರ ಓಟ ಎಂತಕ್ಕೆ? ನಿನ್ನಲ್ಲಿ ಇರುವುದನ್ನು ಮಾರಿ ನನಗೆ ಕೊಡು ಅನ್ನ, ಅಥವಾ ಮಾರಿ ಬಡವರಿಗೆ ಕೊಡು ಅಂತ ಅನ್ನ. ಅರ್ಥ ಆಯ್ತಾಯ್ತಾ? ಸತ್ಯವೇದ ಗ್ರಂಥ ಯಾರಿಗಾದ್ರೂ ಅರ್ಥ ಆಯ್ತಾಯ್ತಾ ಪ್ರೇರೆ? ಈಗಿನ ಕಾಲದಲ್ಲಿ ಇರುವಂತ ಜನರಿಗೆ ಸತ್ಯವೇದ ಗ್ರಂಥ ಏನಾದ್ರು ಅರ್ಥ ಆಯ್ತಾಯ್ತಾ? ಹೋಗ್ಲಿ, ವಚನಗಳೇನಾದ್ರು ಅವ್ರ ಮನಸ್ಸಿಗೆ ಅರ್ಥ ಆಯ್ತಾಯ್ತಾ ಪ್ರೇರೆ? ಏನ್ ಪ್ರೇರೆ? ಒಂದು ಸೈಟ್ ಇದ್ರೆ ಸಾಕಾಗಲ್ಲ ಮನುಷ್ಯನಿಗೆ ಪ್ರೇರೆ, ಇನ್ನೊಂದು ಸೈಟ್ ಬೇಕು ಅಂತ ನೀತಾನು. 10 ಲಕ್ಷ ಮನೆಯಲ್ಲಿ ದುಡ್ಡಿದ್ರೆ ಇನ್ನೂ 10 ಲಕ್ಷ ಬೇಕು ಅಂತಾನೆ. ಎಂತಕ್ಕೋಸ್ಕರ? ನಿನ್ನಲ್ಲಿರುವುದನ್ನ ಮಾರಿ ಬಡವರಿಗೆ ಕೊಡೋ ಅಂತ ದೇವರು ಹೇಳ್ತಾ ಇದ್ರೆ, ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ನೀನು ಪ್ರೀತಿಸ್ತಾ ಇದೀವಲ್ಲ, ನಾವು ಪ್ರೀತಿಸ್ತಾ ಇದೀವಲ್ಲ.